ಗುತ್ತಿಗೆದಾರರಿಂದ ಯಾರೂ ಕಮಿಷನ್ ಪಡೆದಿಲ್ಲ. ಕಾಂಗ್ರೆಸ್ ಪಕ್ಷದ ಶಾಸಕರು ಕಮಿಷನ್ ಪಡೆದಿಲ್ವೇ ಎಂದು ಪ್ರಶ್ನಿಸಿದ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ. ಗುಬ್ಬಿ ತಾಲೂಕು ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸಿಎಸ್ಪುರ ಕೊಪ್ಪ ರಸ್ತೆಯ 490 ಲಕ್ಷದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಈ ಸರ್ಕಾರದಲ್ಲಿ ಯಾವುದೇ ರೀತಿಯ ಅನುದಾನವನ್ನು ನೀಡುತ್ತಿಲ್ಲ. ದಟ್ಟ ದರಿದ್ರ ಸರ್ಕಾರ ಇದಾಗಿದೆ. ತಾಲೂಕುಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದಕ್ಕೆ ಅನುದಾನವೇ ಬರಲಿಲ್ಲ ಎಂದ ಮೇಲೆ ಯಾವ ರೀತಿ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತದೆ? ಈಗ ಮಾಡುತ್ತಿರುವಂತಹ ರಸ್ತೆ ಕೆಲಸ ಕಳೆದ ಸರ್ಕಾರ ಹಾಕಿರುವಂತಹ ಹಣದಲ್ಲಿ ಮಾಡಲಾಗುತ್ತಿದೆ. ಈ ಬಾರಿಯ ಬಜೆಟ್ ಸಭೆಯಲ್ಲಿ ಖಂಡಿತವಾಗಿ ಅನುದಾನದ ಬಗ್ಗೆ ಚರ್ಚೆ ಮಾಡುತ್ತೇನೆ ಎಂದ ಅವರು, ಈಗಾಗಲೇ ಕೆಎಸ್ಆರ್ಟಿಸಿ ನೌಕರರು ಮುಂದಿನ ವಾರದಲ್ಲಿ ವೈದ್ಯರು ಕೂಡ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ಕೊಡಬೇಕಾದಂತಹ ಸರಿಯಾದ ವೇತನ ನೀಡಿದರೆ ಪ್ರತಿಭಟನೆಯನ್ನು ಯಾಕೆ ಮಾಡುತ್ತಾರೆ? ನೀವು NDA ಅಂತ ಹೇಳಿ ಹೇಳ್ರಿ, ಲಂಚ ಕಾಂಗ್ರೆಸ್ ನೋಡಿಲ್ರಿ, ಅವನೊಬ್ಬನೇ ತಗೊಂಡೇನೆ. ಕಾಂಗ್ರೆಸ್ ಯಾಕೆ ಹಿಡಿದಿಲ್ಲ ನೀವು? ಅವನ ಬಡಪಾಯಿ ಹಿಡ್ಕೊಂಡು ಯಾಕೆ ಅಲ್ಲಾಡ್ತೀರಾ? ಒಬ್ಬ ಮೈನಾರಿಟಿ ನಡೆಯೋ ಕಾಂಗ್ರೆಸ್ನವ್ರು ಯಾರು ತಗೊಂಡಿದ್ರು? ಎಲ್ಲರೂ ಯಾವ ತಗೊಳ್ದಿರೋ ಯಾವನವ್ನು ಹೇಳಿ ಫಸ್ಟು ತಗೊಳ್ದಿರೋ ಯಾವನವ್ನು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯಿಂದ ಕೊನೆಯವ್ರು ಯಾರಿಗೆ ತಗೊಂಡಿಲ್ಲ. ಅವನ್ಯಾವ ಲಂಬಾಣಿ ಅಂತ ಇಟ್ಕೊಟ್ಬಿಟ್ರ ಅದು ನಡೆ. ಅದೇನು ದೊಡ್ಡದು ಬೇರೆ ತರ ಇದೆಯಾ ಅಂತ ನಮ್ಮದೇನಿಲ್ಲ. ಅಲ್ಲ, ಅದರಿಂದ ಇಟ್ಕೊಟ್ಟಿರೋದ್ರಿಂದ ಏನಾದ್ರು ಅದೆಲ್ಲ ನೀವೇ ಟಿವಿಲಿ ನೋಡ್ತಾರೆ. ಸ್ವಾಮೀಜಿ ಅವರೆಲ್ಲ ಮಾಡಿದ್ದಾರೆ, HK ಪಾಟೀಲ್ ಅವರೆಲ್ಲ ಶೇಖ ಮಾಡಿರ ಪಾಪ ಹುಡುಗರಿಗೆ. ಅದಕ್ಕೇನು ಮಾಡ್ಬೇಕೀಗ? ಲಂಚ ತಗೊಳ್ದಾನೆ ಯಾವನ ಇದ್ದಾನೇನೆ ಅದು ಫಸ್ಟ್ ಹೇಳ ನಡೆಯ. ನಿಖಿಲ್ ಕುಮಾರಸ್ವಾಮಿ ಅವರು ಇಡೀ ಜಿಲ್ಲಾ ರಾಜ್ಯಾದ್ಯಂತ ಶುರು ಮಾಡಿದ್ದಾರೆ, ಒಂದು ಮಾಡಿದ್ದೀನಿ ತಾಲೂಕಿಗೋಸ್ಕರ ಕೆಲಸ ಮಾಡಿದ್ದೀನಿ ಅಂತ. ಕೇಳ್ರಿ, ರಾಜಕಾರಣದಲ್ಲಿ ಇವೆಲ್ಲ ಸಹಜ. ಟಿಕೆಟ್ ಕೇಳೋದು ವರಿಷ್ಠ ತೀರ್ಮಾನ ಮಾಡ್ತಾರೆ. ಅದಕ್ಕೆ ಯಾಕೆ ಆತಂಕ ಅಲ್ವಾ? ಆತಂಕ ಅವಶ್ಯ ಇಲ್ಲ, ನಂಗಂತೂ ಏನಿಲ್ಲ. ನೀವೇ ಹೇಳಿಕೆ ಕೊಡ್ತೀರಿ ಅವ್ರಿಗೆ? ಹೇಳಿ ಅವ್ರಿಗೆ ಕುಮಾರಸ್ವಾಮಿ ಅವ್ರು ಬಂದಾಗ ನೀವು ಒಂದು ಹೇಳಿಕೆ ಕೊಡ್ತೀರಾ? ಅವ್ರಿಗೆ ಹೇಳ್ಬಿಡಿ, ಅವರು ಸುಮ್ಮನೆ ಹೇಳಿದ್ರೆ ನಮ್ಮಲ್ಲಿ ಏನು ಅಂದರೆ, ಕಳೆದ ಬಾರಿ ಆಚೆ ಸರಿ ಕೇವಲ 503 ಓಟಲ್ಲಿ ಸೋತೆ ನಾನು. ನಮ್ಮ ತುರುವೇಕೆರೆ ಗೆದ್ದಿದ್ದೆ, ಇಲ್ಲಿ 503 ಸೋಲ್ಬೇಕಾಯ್ತು. ಅದು ಗುಂಪುಗಾರಿಕೆ ಆಗಬಾರ್ದು ಅಂತ ದೃಷ್ಟಿಯಿಂದ ಹೇಳಿದ್ದೇನೆ ಅಷ್ಟೇ, ಇನ್ಯಾವ ದೃಷ್ಟಿಯಿಂದ. ZPTP ಚುನಾವಣೆಗಳು ಬರ್ತಾ ಇದೆ, ಯಾವ ಬರ್ತದೆ? ಹೇಳ್ತೀನಿ. ಜೂನ್ಗೆ ಮಾಡ್ತಾರೆ ಅಂತ. ಜೂನ್ಗೆ ಬೆಂಗಳೂರು ಸಿಟಿ ಇದು ಮಾಡ್ತಾರೆ, GBI. ಅದ್ಬಿಟ್ಟು ಇನ್ನು ಯಾವ ಆಗಲ್ಲ. ಈ ಸರ್ಕಾರದ ಬಗ್ಗೆ ಏನು ಹೇಳ್ತೀರಿ ಸರ್? ಚುನಾವಣೆ ಏನು ಬದಲಾವಣೆ ಬಗ್ಗೆ DK ಶಿ ಅವರು ನಮ್ಗೆ ಏನು ಸಂಬಂಧ? ನಾನೇ ಕಾಂಗ್ರೆಸ್ MLA. ಕಾಂಗ್ರೆಸ್